ಹುಬ್ಬಳ್ಳಿಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೀದಿ ಬದಿ ಅಂಗಡಿಗಳು ಮತ್ತು ಅತಿಕ್ರಮಣಗಳ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದಾರೆ. ಝೋನಲ್ ನಂಬರ್ 8 ವ್ಯಾಪ್ತಿಯ ಸಿಬಿಟಿ, ಮರಾಠ ಗಲ್ಲಿ ಹಾಗೂ ಗೌಳಿ ಗಲ್ಲಿ ಪ್ರದೇಶಗಳಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ರಸ್ತೆಯ ಬದಿ ಮತ್ತು ಮನೆಗಳ ಮುಂಭಾಗದಲ್ಲಿ ಅಂಗಡಿಗಳು ಹಾಗೂ ಶೆಡ್ಡುಗಳನ್ನು ತೆರವುಗೊಳಿಸಲಾಯಿತು. ರೋಮಿಯೋ ನಂಬರ್ 8ರ ಅಧಿಕಾರಿ ಮಾನೆ ಪಾಟೀಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಅಂಗಡಿಗಳ ಸಾಮಗ್ರಿಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ತೆರವುಗೊಳಿಸಲಾಯಿತು. ಸುಮಾರು 1 ತಿಂಗಳ ಹಿಂದೆಯೇ ಅತಿಕ್ರಮ ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿತ್ತು. ಸೂಚನೆಯ ಪಾಲಿಸಿದ ಹಿನ್ನೆಲೆಯಲ್ಲಿ ಆಯುಕ್ತರ ಆದೇಶದ ಮೇರೆಗೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಯಾವುದೇ ಲಿಖಿತ ನೋಟಿಸ್ ನೀಡದೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡುತ್ತಿರುವ ನಮಗೆ ಸೂಕ್ತ ವೆಂಡರ್ ಝೋನ್ ಕಲ್ಪಿಸಬೇಕು, ಪರ್ಯಾಯ ವ್ಯವಸ್ಥೆ ಮಾಡದೆ ಅಂಗಡಿಗಳನ್ನು ತೆರವುಗೊಳಿಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌಳಿಗಲ್ಲಿ ಶಾಬದಾರ ಒಳಗಡೆ ಅಲ್ಲಿ ಯಾರು ಜನ ಜನಗಳು ಏನಿಲ್ಲ, ಯಾರು ಅಡ್ಡಾಡೋದಿಲ್ಲ, ಏನಿಲ್ಲ. ಮೇನ್ ರಸ್ತೆ ಮೇಲೆ ಶಾಬದಾರ್ನಲ್ಲಿ ಇದ್ರು ಮಾತು ಬೇರೆ. ಇಲ್ಲಿ ನಮ್ಗೆ ಏನ್ ನೋಟಿಫಿಕೇಶನ್ ಕೊಟ್ಟಿಲ್ಲ, ಏನ್ ಮುಂಚಿತವಾಗಿ ಏನ್ ಹೇಳಿಲ್ಲ. ಏಕಾಏಕಿ ಬಂದು ಇವತ್ತಿವರು ನಾವು ಅಲ್ಲಿ ವ್ಯಾಪಾರ ಮಾಡೋದಿಲ್ಲ, ನಮ್ ಗಾಡಿ ಇತ್ತು ಅದನ್ನ ಅವ್ರು ತಗೊಂಡೋಗಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಕೊಡಾಕ ತಯಾರಿಲ್ಲ ನಮ್ಗೆ. ನಮ್ದು 1 ಗಾಡಿ ಇತ್ತು ರೀ, ಅದರಲ್ಲಿ ವ್ಯಾಪಾರ ಮಾಡ್ತಿದ್ದಿಲ್ಲ. ಅದು ತಾತ್ಪೂರ್ತವಾಗಿ ನನ್ನ ಮನೆ ಇದೆ ಅಂತೇಳಿ ನನ್ನ ಮನೆ ಮುಂದೆ ನಾ ಇಟ್ಟಿದ್ದೆ. ಫುಟ್ಪಾತ್ ಅಲ್ಲಿ ಒಳಗಡೆ ಫುಟ್ಪಾತ್ ಇಲ್ಲ. ಶಾಬಜಾರ್ ಮೇನ್ ರೋಡ್ ಅಲ್ಲಿ ಫುಟ್ಪಾತ್ ಇದೆ, ಒಳಗಡೆ ಸಂಧಿಯಲ್ಲಿ ಇದೆ. ಸಂಧಿಯಲ್ಲಿ ಒಂದು ಮನೆ ಇದೆ, ಆ ಮನೆ ಹತ್ರ ಇದ್ದಿದ್ದ ಗಾಡಿ ಇವ್ರು ಹಾಕೊಂಡು ಹೋಗಿದ್ದಾರೆ. ಪಾಲಿಕೆಯವರು 2017-18 ನಿಂತರ ಎಲ್ಲಾ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಪಡಿಸ್ಕೋಬೇಕಂತ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ. ನಮಗೆಲ್ಲರ ಒಂದು ವೆಂಡರ್ಸ್ ಝೋನ್ ಅಂದ್ರೆ ವ್ಯಾಪಾರಸ್ಥರಿಗೆ ಇಂಥ ಸ್ಥಳ ಅಂತೇಳಿ ಮಾಡಿಕೊಟ್ರೆ ಮಹಾನಗರ ಪಾಲಿಕೆಯಿಂದ ಅನುಕೂಲ ಆಗ್ತೈತೆ ಅಂತೇಳಿ ನಾವು ಸಾಕಷ್ಟು ಬಾರಿ ನಮ್ಮ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಮನವಿ ಕೊಟ್ಟಿದ್ವಿ. ಯಾರು ಅದಕ್ಕೆ ಸ್ಪಂದನೆ ಇಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಲ್ಲಿ ಎಲ್ಲಾ ಜನರಿಗೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಕೊಂಡ್ ತಿನ್ನಕ ಅವಕಾಶ ಕೊಡ್ತಾ ಇಲ್ಲ. ಈಗ ನಾವು ಎಲ್ಲರದು ಒಂದೇ ವ್ಯಾಪಾರಸ್ಥರದ ಉದ್ದೇಶ ಏನಂದ್ರೆ ಇಲ್ಲಿಂದ ನಮಗ್ ತೆರವುಗೊಳಿಸ್ರಿ, ನಾವ್ ಇಲ್ಲಿಂದ ತೆರವುಗೊಳ್ತೀವಿ. ಆದ್ರೆ ನಮಗೊಂದು ಫಸ್ಟ್ ಸ್ಥಳ ನಿಗದಿ ಮಾಡ್ರಿ. ನಮಗ್ ಲೈಸೆನ್ಸ್ ಕೊಟ್ಟಿದ್ದು ಎದಕ್ಕೆ? ಮಹಾನಗರ ಪಾಲಿಕೆಯಿಂದ ಕೊಟ್ರಿ, ಕೇಂದ್ರ ಸರ್ಕಾರಲಿಂತ ನಮಗ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ರಿ, ಮತ್ ಬೀದಿ ವ್ಯಾಪಾರ ಮಾಡಕ್ ಅಂತ ಹೇಳಿ ನೀವು ಲೋನ್ ಕೊಟ್ರಿ. ಈಗ ನಾವು ಸಾಲ ಸೋಲ ಮಾಡಿ ಎಲ್ಲಾ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವತ್ ನಮ್ಗೆ ತುಂಬು ಎಲ್ಲಾ ಸಾಲಗಳು ಕುತ್ತಿಗೆತನ ಬರ್ತಾವ. ಈಗ ನಾವು ನಮಗೆ ಏಕಾಏಕಿ ತೆಗಿಸಿದ್ರೆ ನಮಗ ಹೊಟ್ಟೆಪಾಡಿಗೆ ಹೆಂಗ ಜನರ ಅದನ್ನೆಲ್ಲಾ ತಿಳ್ಕೊಂಡ್ ಆಯುಕ್ತರಿಗೆ ಮನವಿ ಮಾಡೋದೊಂದ, ಧಾರವಾಡ ಜಿಲ್ಲಾ DC ಅವ್ರಿಗೂ ಒಂದು ಮನವಿ ನಾವು ಮಾಡ್ತೀವಿ. ಎಲ್ಲಾ ವ್ಯಾಪಾರಸ್ಥರ ಕಡೆಯಿಂದ ಹೇಳೋದು ಇಷ್ಟ ಏನ್ರಿಪಾ ಅಂದ್ರ ನಮಗೊಂದು ವೆಂಡರ್ ಝೋನ್, ನಮ್ಗಿಂತ ವ್ಯಾಪಾರ ಮಾಡಕ್ಕಿಂತ ಸ್ಥಳ ಅಂತೇಳಿ ಕೊಡ್ಬೇಕು. ಯಾಕಂದ್ರ ನಾವು ನಾಯಿಗಳಲ್ಲ, ಬೀದಿ ಹಂದಿಗಳಲ್ಲ ಏಕಾಏಕಿ ತೆರವುಗೊಳಿಸಾಕ. ಯಾಕ್ರಿಪ್ಪ ನೀವು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡ್ತೀರಾ? ದೊಡ್ಡ ದೊಡ್ಡ ಮಾಲ್ದಾಗ ಈ ಎಲ್ಲಾ ಬಂಗಾರ ಅಂಗಡಿ, ಚಿನ್ನದ ಅಂಗಡಿಯವ್ರು ಎಲ್ಲಾ ಫುಟ್ಪಾತ್ ಅತಿಕ್ರಮಣ ಮಾಡಿದ್ದಾರೆ. ಯಾರು ಕೇಳೋರಿದ್ರಿ? ಹೌದು ಸರ್, ಈಗ ನಮ್ದು ಸಂಘ ಇದೆ, ಸಂಘದ್ಲಿಂತ್ರ ಮನವಿ ಕೊಟ್ರ ಈಗ ನಾವ್ ಮನವಿ ಒಂದ ಕೊಡ್ಬೋದು, ಧರಣಿ ಮಾಡ್ಬೋದು. ಅದ್ರ ಮ್ಯಾಗ ಆದ್ರೂ ಕಾನೂನು ಕ್ರಮನ ತಗೊಂತಾರಲ್ಲ. ನಾವು ಕಾನೂನು ಚೌಕಟ್ಟೊಳಗೆ ಏನಿದೆ ಅದಷ್ಟೇ ಮಾಡಕ್ ಸಾಧ್ಯ. ಈಗ ತಗೊಂಡ್ ಹೋದ್ರ ನೋಡ್ರಿ ಸರ್, ನಾವು ಅವ್ರಿಗೆ ಮನವಿ ಮಾಡೋದು ಏನಂದ್ರ ನಮಗ್ ಒಂದು ವೆಂಡರ್ ಝೋನ್ ಮಾಡ್ರಿ, ಅಲ್ಲಿ ನಮಗ ಇಂತಿಂತವ್ರಿಗೆ ಇಷ್ಟು ಲೈಸೆನ್ಸ್ ಅದಾವ, ಇಷ್ಟು ಅಲಾಟ್ ಮಾಡ್ರಿ. ಕ್ರಾಂತಿ ಸಮಾಚಾರ ಟಿವಿ, ಹುಬ್ಬಳ್ಳಿ.